ನಾನು ಆಲ್ರೆಡಿ ಇಂಗ್ಲಿಷ್ ಅಟೆಂಡ್ ಮಾಡಾಗಿದೆ. ಅಂದ್ರೆ ಇಂಗ್ಲಿಷ್ ರೆಕಾರ್ಡ್ ಮಾಡಿದ್ರೆ ಎಷ್ಟು ರೆಕಾರ್ಡ್ ಮಾಡಿಲ್ಲ. ವಾಂಟ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ಇಲ್ಲಿ ನೋಡಿ 1 ನಿಮಿಷ ಆಗೋಯ್ತು. ಸೊ ಲೈವ್ ಮಾರ್ಕ್ ಟೆಕ್ಸ್ಟ್ ಬುಕ್ ಇದು ರಿಸಲ್ಟ್ ಬಂದಾಗ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಅಷ್ಟೇನಿದೆ. ಸ್ಟಡಿ ದ ಗಿವನ್ ಫಾಲೋಯಿಂಗ್ ಕ್ವಶನ್. ಓಕೆ. ದ ಟೋಟಲ್ ನಂಬರ್ ಆಫ್ ಮಾರ್ಕ್ obtained by all students in mathematics. Mathematics, mark in Hindi, English, science, mark in mathematics. Okay. 100, 200, 300, 300, 400, 435. Then what is the average mark obtained by all student in science? Science ಅಲ್ಲಿ average marks ಎಷ್ಟು? ಸೈನ್ಸ್ 100, 200, 300, 400, 410. 410 ಡಿವೈಡೆಡ್ ಬೈ 4. 410, 4, 410, 4, 1, 4, 0, 4, 2, 8, 2 ಉಳಿತು 5. ಓಕೆ. The total mark obtained by student E in another section is 33% more than the total mark obtained by student A in all subjects together. Student A ಇದ್ದಾನೆ 90, 86, 100. 100, 200, 295, 290, 375, 381, 381 ಏದು. ಸೆಕ್ಷನ್ 66% ಮೋರ್ ಅಂತಂದ್ರೆ 2/3 ಮೀನ್ಸ್ 5/3. 3 1 3, 3 2 6, 3 7 21. ಸೊ 5 7 5 5 7 5 35 5 1 7 10 33 1 5 1 5 5 1 6 635 ಅಂತೆ ಅವ್ನ ಟೋಟಲ್ 66% ಮೋರ್. ಓಕೆ. Find the ratio of total marks of student B, C together to the total marks of E, B, C. ಸೊ ಬಿ ಸಿ ಇದೆಷ್ಟು? ಬಿ ಇದೆಷ್ಟು? 7 1 7 7 7 14, 100, 140, 140, 80, 220, 220, 90, 310, 310, 320, 326. ಸಿ ಬಂದ್ಬಿಟ್ಟು 110, 200, 300, 360, 360, 20, 360, 20, 380, 382, 382, 6 2 8 8 2 1 7. ಸೊ ಯಾರ್ಯಾರ ಬಗ್ಗೆ ಫೈಂಡ್ ದ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಸೊ 708 ಕನ್ಫ್ಯೂಸ್ ಆಯ್ತು. ಇದೇ ಇರಬೇಕು. 708 ಅಲ್ಲ 716 ಬರುತ್ತೆ ಅನ್ಸುತ್ತೆ. ಸೊ ಅದೇನೇ ಆನ್ಸರ್ ಇರುತ್ತೆ. ಸೊ 635, 635 ಯಾವ್ದ್ರಲ್ಲೂ ಇಲ್ಲ. ಸೊ 635 ಯಾವ್ದ್ರಲ್ಲೂ ಇಲ್ಲ ಅಂದ್ರೆ ಇದನ್ನ 5 1 5 5 ಇರುತ್ತೆ. ಓಕೆ. ನೆಕ್ಸ್ಟ್, the total marks obtained by student C in all subject together. Student C all subject 100, 200, 290, 350, 360, 370, 380, 390. C is approximately what percentage of the total marks obtained by all 4 students in mathematics. Mathematics all 4 students 100, 200, 300, 400, 435. 435 ವಾಟ್ ಪರ್ಸೆಂಟೇಜ್? ಸೊ 10% ಅಂದ್ರೆ 43. 10% ಗಿಂತ ಕಮ್ಮಿ. ಆಲ್ಮೋಸ್ಟ್ ವಾಟ್ ಪರ್ಸೆಂಟೇಜ್? 90. ಸೊ 43 10%. 5 3 2 13 13 ಅಲ್ಲಿ 4 ಕಳೆದ್ರೆ 93 93. ಓಕೆ 93.5. ಸೊ ಆಲ್ಮೋಸ್ಟ್ 90%. ಅಪ್ರಾಕ್ಸಿಮೇಟ್ಲಿ 90%. What is the difference between the total marks obtained by all 4 students in mathematics and the total marks obtained by all science? ಸೊ 390, 435. ಸೈನ್ಸ್ ಅಲ್ಲಿ ಎಷ್ಟು? 100, 200, 300, 400, 410, 25. ಓಕೆ, ಡಿ ಆಯ್ತು. ಇನ್ನೂ ಇದೆಯಾ? ಫೈಂಡ್ ದ ರೇಷಿಯೋ ಆಫ್ ಟೋಟಲ್ ಮಾರ್ಕ್ಸ್ obtained by B in Hindi and mathematics together. B in Hindi and mathematics. ಹಿಂದಿ ಎಷ್ಟು? ಬಿ ಹಿಂದಿ ಅಂಡ್ ಮ್ಯಾಥಮೆಟಿಕ್ಸ್ 90, 70, 160, 160, 171, 171. ರೆಕಾರ್ಡ್ ಆಗ್ತಿದ್ಯಾ? ಹೋಪ್ ಇಟ್ಸ್ ರೆಕಾರ್ಡಿಂಗ್. 171. ಆಮೇಲೆ ಮ್ಯಾಥಮೆಟಿಕ್ಸ್ ಟುಗೆದರ್ ಟೋಟಲ್ ಮಾರ್ಕ್ಸ್ obtained by D in science and English. D in science and English 198. 198. ಯಾವ್ದ್ರಿಂದ ಹೋಗುತ್ತೆ ಇದು? ಓಕೆ 19ರಿಂದ ಹೋಗುತ್ತಾ? 9, 3 3 6 18 3 3ರಿಂದ ಹೋಗುತ್ತೆ. ಇದು ಹೋಗುತ್ತೆ 3ರಿಂದ 9 1 10. ಓಕೆ 3
ಮೂರು ಮೂರೈದು 15 ಮೂರೇಳು 21 ಮೂರಾರು 18 ಮೂರೊಂದ ಮೂರು ಮೂರೊಂಬತ್ತು 77 ಮೂರೆಳ್ಳ 19:22 ಎಲ್ಲಿದೆ 19:22. So next question, approximation, simplification, our favorite part. ಬ್ಲರ್ ಕಾಣಿಸ್ತಿದ್ಯಾ ಹಿಂಗೆ ನಿಮಿಷ ಕ್ಯಾಮ್ರಾ ಕ್ರಾಸ್ ಆಗಿದೆ. ಕ್ಯಾಮ್ರಾ ಏನೋ ಗೊತ್ತಿದೆ, ಟೈಮ್ ವೇಸ್ಟ್ ಆಯ್ತು. ಇರ್ಲಿ. Now it is visible correctly. ಬೇಗ ಕಂಟಿನ್ಯೂ ಮಾಡ್ತೀನಿ, ತುಂಬ ಟೈಮ್ ವೇಸ್ಟ್ ಆಯ್ತು. 49 ನಿಮಿಷ. ಓಕೆ, 140, 259, 259. ಓಕೆ, ಮೈನಸ್ 165. 165 ಅಂದ್ರೆ 5 5 5 ಮೂರ್ಲ 15, 5 ಮೂರ್ಲ 15, 1 ಉಳಿತು 5, 5 ಮೂರ್ಲ 15, 33 ಮೈನಸ್ 255 ಅಂದ್ರೆ 288. ಇದು ಮೈನಸ್ 288 ಮೈನಸ್ ಅಂದ್ರೆ ಸೊ 9 9 3 288 100. Okay, next. Important new textbook introducing amazing website. Okay, 50% of 200 ಅಂತ ಅಂದ್ರೆ 100 ಇಲ್ಲಿಂದ 60. 50% of 300 ಅಂದ್ರೆ 60% of 300 18 180 ಇಲ್ಲಿಂದ 5 ಪ್ಲಸ್ 30% of 250 ಅಂತ ಅಂದ್ರೆ 25 75 75 ಅಂದ್ರೆ 280 355. ನೆಕ್ಸ್ಟ್ 15% of 500 ಅಂತ ಅಂದ್ರೆ 5 15 575 ಪ್ಲಸ್ 12.8 ಅಂದ್ರೆ 13% of 1000 130 ಪ್ಲಸ್ 20% of 500 100. ಇದು 5 0 3 ಡಿವೈಡೆಡ್ ಬೈ 5 5 6 5 61. ನೆಕ್ಸ್ಟ್ ಏನಿದೆ, ಓಕೆ 785 ಪ್ಲಸ್ 87/29 ಮೂಲ ಹೋಗುತ್ತೆ 29 160. ಓಕೆ 3 ಸೊ ಇಲ್ಲಿ ಎಷ್ಟಾಯ್ತು, ಸೊ 788 ಮೈನಸ್ 40 368 ಪ್ಲಸ್ 40 ಅಂದರೆ 8 440 408. ಸೊ 408 ಹೋದ್ರೆ 083 380. ಸೊ ಇವತ್ತು ಲೈಟಿಂಗ್ ಸರಿ ಇಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿ. 25% of 150 21/4 150 1/4 of 26%. ಓಕೆ 26% of 150 ಅಂದರೆ 150% of 26 ಅಂತಂದರೆ 3/2 3 ಇಂಟು 13 3 ಪ್ಲಸ್ 78 ಇಂಟು 2 ಅಂದರೆ 140 156 ನೆಕ್ಸ್ಟ್ ಏನಿದೆ ಪ್ಲಸ್ 3 ಮೈನಸ್ ಪ್ಲಸ್ 3 ಅಲ್ಲ, ಅದು ಡಿವೈಡೆಡ್ ಬೈ 3. ಓಕೆ ಇಸ್ ಈಕ್ವಲ್ ಟು 2 ನ ಮೈನಸ್ ಮಾಡಬೇಕು. ಸೊ ಇದು 41 ಅಂದರೆ 296 295 295 ನೆಗೆಟಿವ್ ಬರ್ತಾಯಿತ್ತು ಅಲ್ಲ 195 ಅಂತ ತಗೊಂಡ್ರೆ 5 22 27 27 3 3 19. ನೆಕ್ಸ್ಟ್ 137 230 ಅಂದರೆ 367 367 110 ಆದರೆ 257. ಅದಕ್ಕೆ ಮೈನಸ್ 157 ಅಂದರೆ 100/4 ಅಂತಂದ್ರೆ 5. ಸೊ ನೆಕ್ಸ್ಟ್ 225 5 5 5 225 220 ಆಯಿತು. ಸೊ ಅದಕ್ಕೆ 225 ಇದೆ ಮೈನಸ್ 5 ಇಂಟು 12 12 5 60. ಅದನ್ನ 174ಕ್ಕೆ ಮೈನಸ್ ಮಾಡಬೇಕು. ಸೊ 60 ಹೋದ್ರೆ 255ರಲ್ಲಿ 25 ಹೋದ್ರೆ 45
155 ಹೋದ್ರೆ ಇನ್ನ 20 19 15 4 19 ಗೊತ್ತಿಲ್ವಲ್ಲ 225 ಕರೆಕ್ಟ್ 25 5 5 5 25 12 5 60 ಸೊ 60 ಸೊ 60 ಮೈನಸ್ ಮಾಡ್ತೀನಿ 5 12 ಹಾಕಿದ್ರೆ 6 ಸೊ ದಿಸ್ ಇಸ್ 65 65 ಅಂದ್ರೆ 9 ಓಕೆ ನೆಕ್ಸ್ಟ್ 1/19 ಆಫ್ 95 ಅಂತಂದ್ರೆ 95 ಪ್ಲಸ್ 2/5 ಓಕೆ 2/5 ಆಫ್ 20% ಅಂತಂದ್ರೆ 1/5 ಓಕೆ into x is equal to 55 so this is 50 into 25 divided by 2 25 into 625 next so 15 20 into 50 22 10,000 minus 85 70 into 3 210 plus 160 equals x into 30 ಅಂತ ಕೊಟ್ಟಿದ್ದಾನೆ ಸೊ 210 360 ಸೊ 210 ಹೋದ್ರೆ ನಾನು ಉಳಿದಿರೋದು 150 150 ಹೋದ್ರೆ 880 ಡಿವೈಡ್ ಬೈ 3 0 0 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇದು ಓಕೆ 3 ಎಳ್ಳ 6 2 3 3 8 24 28 28 ಅಲ್ಲೂ ಇಲ್ಲ ಎಲ್ಲೋ ತಪ್ಪಾಯ್ತು ಸೊ 20 ಇಂಟು 45 ಸೊ ಸಾರಿ 20 ಇಂಟು 45 45 90 900 ಸೊ ಇದು 7 3 1 3 3 ಎಳ್ಳ 6 1 3 15 25 ನೆಕ್ಸ್ಟ್ ಬಂದ್ಬಿಟ್ಟೇನು 13 14 14 ಸ್ಕ್ವೇರ್ ಅಂದ್ರೆ 196 ಪ್ಲಸ್ 46 ಸೊ ಇದೇನಾಗುತ್ತೆ 6 12 1 14 4 1 242 ಪ್ಲಸ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 389 ಮೈನಸ್ 81 27 81 27 ಅಂತಂದ್ರೆ 7 1 8 8 2 10 0 ಸೊ 1 1 8 2 ಸೊ ಇದಕ್ಕೆ 242 11 ಇದು 8 5 8 7 7 3 11 11 ಎಲ್ಲ ತಪ್ಪಾಯ್ತಲ್ಲ ಸೊ 14 ಸ್ಕ್ವೇರ್ ಅಂದ್ರೆ 196 46 196 6 42 ದಶಕೊಂದು 14 4 ದಶಕೊಂದು 2 242 ಕರೆಕ್ಟ್ ಆಯ್ತು ಇಲ್ಲಿ 389 ಅದು ಕರೆಕ್ಟ್ ಆಯ್ತು 980 ಸೊ ಇದು 10 ಆಗುತ್ತೆ 100 127 127 ಸೊ ದಿಸ್ ಇಸ್ 2 ದಿಸ್ ಇಸ್ 6 ದಿಸ್ ಇಸ್ 2 262 ಅಂದ್ರೆ 20 20 ಸ್ಕ್ವೇರ್ ಅಂದ್ರೆ 400 ಆಯ್ತು ಸೊ ನೆಕ್ಸ್ಟ್ ಇದನ್ನ ಆಮೇಲೆ ಮಾಡೋಣ ಡಿ ಐ ಇನ್ನೊಂದು ಡಿ ಇರಬೇಕು ರಾಂಗ್ ನಂಬರ್ ಐ ನಾಟ್ ಡೂಯಿಂಗ್ ದಿಸ್ ಡಿ ಐ ಓಕೆ in a fun activity of 100 participants okay 100 participants ಇದ್ದಾರೆ next 40 participants can paint so paint 40 50% can dance 50 30% can sing 30 can sing okay 24 can both paint and dance okay paint you dance paint plus dance ಎಷ್ಟು paint plus dance 25 15 can both sing and dance ಎಷ್ಟು 15 sing and dance 22% both sing and paint ಎಷ್ಟು 22 and 30% can paint dancing okay so ಈಗ paint dancing 30 can paint dancing okay 13 ಎಲ್ಲಾನು ಮಾಡ್ತಾರೆ okay 13 ಎಲ್ಲಾನು ಮಾಡ್ತಾರೆ ಸೊ ಈಗ paint dancing ಸೊ ಈಗ paint and sing ಯಾರು ಮಾಡ್ತಾರೆ paint and sing 22 22 13 ಇಲ್ಲೇ ಹೋಗಿದ್ದಾರೆ 7 7 2 9 ಇನ್ನು ಉಳಿದಿರೋದು ಓಕೆ ಸೊ ಈಗ paint and dance ಅಲ್ಲಿ 25 25 ಸೊ ಇನ್ನು 12 ಸೊ ಇನ್ನು ಉಳಿದಿದ್ದು dance and sing 15 ಸೊ ಇನ್ನು ಉಳಿದಿರೋದು 2 ಸೊ ಇನ್ನು ಉಳಿದಿದ್ದು ಎಷ್ಟು ಜನ ಪೇಂಟ್ ಟೋಟಲ್ ಎಷ್ಟು ಜನ ಪೇಂಟ್ 40 ಮಾಡೋದು 12 10 20 10 20 29 29 5 34 ಇನ್ನು ಉಳಿದಿದ್ದು 6 12 13 10 20 25 27 27 ಡ್ಯಾನ್ಸ್ ಇನ್ನು ಉಳಿದಿದ್ದು 23 ಸಿಂಗು 13 12 13 2 15 15 24 24 ಇನ್ನು ಉಳಿದಿದ್ದು 6
ಸೊ ಈಗ ಶುರು ಮಾಡೋಣ. ಬೆಂಡ್ ನಿರ್ಮಾಣ ಹೂ ಕ್ಯಾನ್ ಓನ್ಲಿ ಡ್ಯಾನ್ಸ್ 23. ನೆಕ್ಸ್ಟ್ ದ ನಂಬರ್ ಆಫ್ ಪರ್ಸನ್ ದಟ್ ಕ್ಯಾನ್ ನೈದರ್ ಡ್ಯಾನ್ಸ್ ನಾರ್ ಪೇಂಟ್ ನಾರ್ ಸಿಂಗ್ ಇಸ್ ನೈದರ್ ಡ್ಯಾನ್ಸ್ ನಾರ್ ಪೇಂಟ್ ನಾರ್ ಸಿಂಗ್. ಓಕೆ ಈಗ ಟೋಟಲ್ ಮಾಡ್ಬೇಕು ಇದನ್ನ. ಓಕೆ 6 9 ಓಕೆ 6 ಈಗ 20 30 30 35 41 41 50 60 65 65 6 65 6 71 ಇನ್ನು 29 ಜನ ಕ್ಯಾನ್ ಡೂ ಎನಿಥಿಂಗ್. ನಂಬರ್ ಹೂ ಕ್ಯಾನಾಟ್ ಪೇಂಟ್ ಹೂ ಕೆನಾಟ್ ಪೇಂಟ್ ಅಂತಂದ್ರೆ 23 29 23 2 6 9 6 12 12 14 14 6 20 2 60. ನೆಕ್ಸ್ಟ್ ದ ನಂಬರ್ ಆಫ್ ಪರ್ಸನ್ ದಟ್ ಕ್ಯಾನ್ ನೈದರ್ ಪೇಂಟ್ ನಾರ್ ಸಿಂಗ್ ನೈದರ್ ಪೇಂಟ್ ಅಂಡ್ ಸಿಂಗ್ ಆಗಲ್ಲ. ನೈದರ್ ಪೇಂಟ್ ನಾರ್ ಸಿಂಗ್ ಅಂದ್ರೆ 23 ಪ್ಲಸ್ 29 ಸೊ 2 5 52. ನೆಕ್ಸ್ಟ್ ದ ನಂಬರ್ ಆಫ್ ಪರ್ಸನ್ ದಟ್ ಕ್ಯಾನ್ ಐದರ್ ಪೇಂಟ್ ಡ್ಯಾನ್ಸ್ ಆರ್ ಬೋತ್ ಐದರ್ ಪೇಂಟ್ ಡ್ಯಾನ್ಸ್ ಆರ್ ಬೋತ್. ಓಕೆ ಐದರ್ ಪೇಂಟ್ ಡ್ಯಾನ್ಸ್ ಆರ್ ಬೋತ್. ಸೊ ಇದು 23 12 6 13 ಸೊ 3 3 6 6 6 12 12 1 ಸೊ 2 1 5 54. ಸೊ ಇದಿಷ್ಟು ಆಯ್ತು. ಇನ್ನು ಟೈಮ್ ಇದೆ. ಎಷ್ಟು ಕ್ವಶನ್ ಆಗಿದೆ ನಮ್ದು? ಇನ್ನು 21 ಆಗಿದೆ. ಇದು ಮಾಡೋಣ. ಓಕೆ ಬೋಟ್ ಟ್ರಾವೆಲ್ ಡೌನ್ ಸ್ಟ್ರೀಮ್ upstream in 5 hours each find the speed of stream kilometer. Okay 45 kilometers. Okay speed of boat x plus y by 2 downstream. Speed of ಎಷ್ಟಿದೆ? 45 by 5 ಅಂದ್ರೆ 7. 45 of downstream. So x minus y by 14. ಸೊ 7 ಅಲ್ಲ 9 9 9 ಸೊ x plus y is equal to 18. x minus y is equal to 5 7 14. ಸೊ x minus plus minus 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 find the speed of stream. ಸೊ ಇದು ಸ್ಟ್ರೀಮು. ಸೊ ಇದು ಸ್ಟ್ರೀಮು y ಸ್ಟ್ರೀಮ್ ಅಲ್ಲ. x ಸ್ಪೀಡ್ ಆಫ್ ಬೋಟ್ y ಸ್ಟ್ರೀಮು. 14 minus 4 2. ಸೊ x is equal to 2. x 2 ಆದ್ರೆ y ಬಂದ್ಬಿಟ್ಟು ಎಷ್ಟು? y ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ. y is greater than b. 18 7 14. ಸೊ 14 ನೋ ರಿಲೇಷನ್ ಅನ್ಸುತ್ತೆ. ನೋ ರಿಲೇಷನ್ ಅಲ್ವಾ? x plus 5 x ಕ್ಯಾನ್ಸಲ್ x to x is equal to y ಪ್ಲಸ್ ಮೈನಸ್ ಮಾಡ್ತಿರಲ್ಲ ಪ್ಲಸ್ ಮಾಡ್ತಿದ್ದೀನಿ. 14 18 14 8 4 12 1 32 32 16. ಸೊ 16 y2. ಸೊ y2 16 minus 2 y2. So a is equal to b or none of this. 5% is equal to 12.5% of b, then the value of 15% of a. So 5%, 5x is equals to 12.5% of b, then find the value of 15% of a. 12.5 into 3 12. So that is 7.5. Both are equal. Next a train a and b have length of okay a length ಎಷ್ಟು 75 ಅಂತೆ, b ಎಷ್ಟು 100 ಅಂತೆ, their speed is 3:2 ಅಂತೆ. okay the cross each other moving opposite direction in 7 seconds ಅಂತೆ. okay what both train are moving in same direction, then find the time taken by a to overtake b. ಲೆಂತಿ ಆಯ್ತು. ಎಷ್ಟಾಯ್ತು ಕ್ವಶನ್? 23 ಆಯ್ತು. ರಾಂಗ್ ನಂಬರ್ ಮಾಡ್ಬೋದಿತ್ತಿರ್ಲಿ. ಇದನ್ನ ಅವ್ರು ಮಾಡೋಣ ಫುಲ್ಲು. ನೆಕ್ಸ್ಟ್ reading for 8 people ABCD are both from the fitness set 8 okay just pause language. Okay 8 increasing order. So 1 2 3 4 5 6 7 8 increasing order also first 8 ಇರೋನು ಇಲ್ಲಿ next
Is okay. F is shorter than at least 7. Then F is shorter than at least 7. ಒಂದು ಎರಡು ಇರೋದೇ ಎಣಿಸೋಣ at least 7 ಅಂದರೆ F is 7 of them while B is taller than least 7 of them. B is taller than least 7 of them. Okay. E is taller than 2 people while A is shorter than 2 people. E is taller than 2 people. E is taller than 2 people. B while A is shorter than 2 people. Okay. G is taller than F. G is taller than F but shorter than E. Okay. D is taller than 3% but shorter than H. D is taller than 3%. D is taller than 3% but shorter than H. C is shorter than only 1%. So C is shorter than only 1%. G is taller than F but shorter than E. G is taller than F, shorter than E. G. So C is shorter than only 1%. C is shorter than only 1%. F is shorter than at least 7 of them. Least 7, at least 7 of them ಅಂದ್ರೆ 2, 3, 4, 5, 6, 7. At least 7 of them shorter than while B is taller than at least 7 of them. Taller than 7 of them. 8 people, correct. E is taller than 2 people. E is taller than 2 people. E is taller than 2 people while A is shorter than 2 people. E is taller than 2 people. ಇವರಿಬ್ಬರಿಗಿಂತ E taller. A is shorter than 2 people. G is taller than F. G is taller than F but shorter than E. D is taller than 3% but shorter than H. D is taller than 3%. Okay. D is taller than 3% but shorter than H. C. Okay, correct. I think. How many people are person shorter than E? Shorter than E 2%. Okay. It's the arranged in decreasing order who will occupy second position from the taller side. Second position from the taller side. G. I don't know, arranged in descending order ಅಂದ್ರೆ decreasing order ಆಗುತ್ತೆ. ಇದು decreasing order, increasing order. Who is sit opposite to one who sit beside one who sit. ಬರೀ 3 ಕ್ವಶನ್ ಅದು. Shit. 8 people are sitting into parallel row. Okay, 4 of them facing the other person. PQRS row 2. PQRS row 1. A, B, C, D facing north. Okay, 1, 2, 3, 4. 1, 2, 3, 4. ನೋಡೋಣ ಈಗ ಬೇಗ ಮಾಡ್ಬೇಕು. D sits extreme end. 4 sitting opposite. 1 sit beside it. 3 sits extreme end. D sits extreme end and beside house. Faces are extreme end of the row sitting opposite to one who sit beside or house sit beside or sitting opposite. Okay, B sits to the immediate right of C. Okay, B sits to the immediate right of C. Neither of them sit in extreme end. B sits to the immediate right of C. B sits to the immediate right of C. P does not sit near or P does not sit near or who is opposite to B. R is opposite to B. You know, R who is opposite to B. R is opposite to B. Q sits extreme end after Q sits extreme end after ಆಯ್ತು. Who sit opposite to the one who sit beside one sitting at the right end of photo row 2. Okay, this is row 2. So right end. Who sits opposite to one who sit beside one E. Next. Who sit beside one who sit at the left end of the row 2. Who sit beside one who sit at the left end of the row 2. Or who sit left end of row 1
B, A. Who sits between C and D? C and D, B. Kumare. Who sits end of the row in row 2? Row 2 in row. PQ. Next. ಇದು ಬೇಡ ಆಮೇಲೆ ಮಾಡೋಣ. Okay, G is 18 meter north of F. So G is 18 meter north of F. Point K is lies exactly between G and P. K lies exactly between G and P. Okay, G and G and F. Okay, G and F. K lies J is 12 meter to the east of K. Meter to the east of K. J is 12 meter to the east of K. Point B is 8 meter to the north of J. Point B is 8 meter to the north of J. 18 no? 9 ಇದು 18 ಅಂದ್ರೆ 9, so 8 meter. Okay, G ಸ್ವಲ್ಪ ಮೇಲೆ to the north of J. Point C 6 meter to the west of B. 6 meter to the west of point E. Point E is 9 meter south of C. 8 9 meter. Okay, 9 meters. Point E is 9 meter. Okay. Point H is 8 meter to the south of point E. 8 meter to the south of point E. Okay, so point H. 8 ಹೋಗಿತ್ತು. ಸೊ 8 ಹೋಗಿತ್ತು. ಒಂದು ಕಡೆ ಹೋಗಿತ್ತು. ಸೊ 9 9 17 So next. In which direction point K with respect to E? K ಇಲ್ಲಿದೆ. K with respect to E northwest. Which direction point B with respect to G? B with respect to G. B ಎಲ್ಲಿದೆ? B with respect to G. Southeast. What is the shortest distance? ಒಂದು ನಿಮಿಷ. ಏನಿದು ಹಾಕಿದ್ನಲ್ಲ ನಾನು. Which direction is point K with respect to E? Point K with respect to E. Okay, correct ಆಗಿದೆ. Northeast. Shortest distance between J and F. J and F. J and F. So this is 12, 9, 144, 81, 5 into 400, which becomes 225. So 15. What is the distance between H and F? 6. Okay. Question is now, okay. What will be the resultant when second digit of the lowest number is multiplied with second digit of the lowest number? Second is 9. And 9 is second digit of the second highest number, first highest number, second highest number. 45, next. If all the number are arranged in ascending order from left to right, then left to right, then following will be the sum of all three digits of the number which is third from the left and which is third from the left hand. So ಇಲ್ಲಿಗ ಏನು ಅಸೆಂಡಿಂಗ್ ಆರ್ಡರ್ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್. ಸೊ ಫಸ್ಟ್ ಥರ್ಡ್ ಯಾವ್ದು ಬರುತ್ತೆ? ಸೊ ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು. ಸೊ ಇದು 8 8 6 14 19. Next, if all the digits of each number are arranged in descending order within them. Descending order ಅಂದ್ರೆ decreasing order within them, which of the following number will become the lowest new arranged descending order? So 9 180 ಇದಂತೂ descending order ಆಗಲ್ಲ. ಸೊ descending order ಅಂದ್ರೆ lowest number ಯಾವುದು? highest number 7 8 5 7. Okay, 8 7 5 8 4 2 8 6 5 8 4 2 8 4 2 ಇದೆಯಲ್ಲ ಇನ್ನೊಂದಿಲ್ಲ. 8 8 descending order 8 2 4 8 2 4. Okay, next. ಮುಗಿತಾ? ಮೇಲ್ಗಡೆಯಿಂದ ಸ್ಕಿಪ್ ಆಗಿದ್ಯಾ? 6% purchase different color on okay. 6% bought purchase shirt different color on after the other. 6% ಅಂತೆ. 1 2 3
4, 5, 6. ಯಾರು? ಓಕೆ. ಎನ್ ಬೈಸ್ ಗ್ರೇ. ಎನ್ ಬಂದು ಗ್ರೇ. 3% ಬಾಟ್ ಶೇರ್ ಬಿಟ್ವೀನ್ ಎನ್ ಅಂಡ್ ಕೆ. ಸೊ ಎನ್ ಅಂಡ್ ಕೆ ಮಧ್ಯೆ 3%. ಓಕೆ. ಕೆ ಬೈಸ್ ನೈದರ್ ಪಿಂಕ್ ನಾರ್ ಬ್ಲ್ಯಾಕ್. ಕೆ ಬ್ಲ್ಯಾಕ್ ಇಲ್ಲ, ಪಿಂಕ್ ಇಲ್ಲ. ಓಕೆ. ಅಂಡ್ ನಾಟ್ ಲಾಸ್ಟ್ ಟು ಬೈ ದ ಶರ್ಟ್. ಸೊ ಕೆ ಲಾಸ್ಟ್ ಅಲ್ಲ, ಸೊ ಕೆ ಇಲ್ಲಿ ಬರ್ಬೋದು. ಕೆ ಇಲ್ಲಿ ಬಂದ್ರೆ 1 2 3 ಅಂದ್ರೆ ಎನ್. ಎನ್ ಗ್ರೇ. ಸೊ ಕೆ ಕೆ ಎನ್ ಬಂದ್ಬಿಟ್ಟು ಗ್ರೇ. ನೆಕ್ಸ್ಟ್ ಕೆ ಬೈಸ್ ನೈದರ್ ಪಿಂಕ್ ನಾರ್ ಬ್ಲ್ಯಾಕ್. ಓಕೆ. ಬೈ 4% ಬೈ ಶೇರ್ಡ್ ಬಿಟ್ವೀನ್ ಕೆ ಅಂಡ್ ಜೆ. ಕೆ ಅಂಡ್ ಜೆ ಮಧ್ಯೆ 4%. 1 2 3 4. 1 2 3 4. ಜೆ ಇಲ್ಲೇ ಬರಬೇಕು. ಎನ್ ಗ್ರೇ ಜೆ. ಓಕೆ. ಜೆ ಹೂ ಬೈ ರೆಡ್. ಸೊ ಜೆ ರೆಡ್ ಅಂತ. ಓಕೆ. ಎಂ ಬೈಸ್ ಯೆಲ್ಲೋ ಶೇರ್ಡ್ ಅಂಡ್ 1% ಬೈ ಶೇರ್ಡ್ ಬಿಟ್ವೀನ್ ಕೆ ಅಂಡ್ ಎಂ. ಎಂ ಯೆಲ್ಲೋ. ಓಕೆ. ಓ ಬೈ ಇಮಿಡಿಯೇಟ್ಲಿ ಬಿಫೋರ್ ಎನ್. ಏನು? ಓ ಬೈಸ್ immediately before and oh, M buys yellow shirt and no person buys shirt between K and M. No person K and M. Okay. Yellow and O buys immediately before L. O buys immediately before L. Okay. ಇನ್ನು 3 ಕಲರ್ ಉಳಿದಿದೆ. ಸೊ ಬ್ಲ್ಯಾಕ್ ಪಿಂಕು ಆಗಲ್ಲ. ಸೊ ಬ್ಲ್ಯಾಕ್ ಪಿಂಕ್ ಆಗಲ್ಲ ಅಂದ್ರೆ ಏನು ಉಳಿದಿದ್ದು? ಬ್ಲ್ಯಾಕ್ ಬ್ಲೂ. ಸೊ ಬ್ಲೂ ಅಂಡ್ ಡಸಂಟ್ ಬೈ ಪಿಂಕ್ ಅಂಡ್ ಬ್ಲೂ. ಎಲ್. ಓ ಬೈಸ್ ಪಿಂಕ್ ಅಂಡ್ ಬ್ಲೂ ಅಲ್ಲ. ಸೊ ಪಿಂಕ್ ಬ್ಲ್ಯಾಕ್. 2 ಮಿನಿಟ್ಸ್ ಜಾಸ್ತಿ ಆಯ್ತು. ಓ ವಿಚ್ ಕಲರ್? ಓ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್. ಹೂ ಮುಂದೆ ಶರ್ಟ್ ಇಮಿಡಿಯೇಟ್ಲಿ ಬ್ಲ್ಯಾಕ್. ಬ್ಲ್ಯಾಕ್ ಇಂತ ಇಮಿಡಿಯೇಟ್ಲಿ ಬಿಫೋರ್ ಯಾರು? ಎಂ. ನೆಕ್ಸ್ಟ್ ಇಫ್ arrange a person according to the English alphabet from top to bottom does not change. Top to bottom K L M N O J O J J J K L M N. One person. L by shirt which color? L pink. Next. Who among the following by blue color? Blue 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 K K K. Okay, next. Okay, C is greater than D. C is greater than either. Okay. Next. B is greater than J. B is greater than equal to H. Q. A. B is greater than equal to K. Okay, correct. This one is correct. K is greater than X. K is equal to J. K is greater than X. No, only one. Next. K is greater than H. K. No. I is greater than M. I is equal to K. So I is greater than L. K is greater than J. I is greater than M. No, neither or. Next. ಮಾಡ್ಬೋದು ಅನ್ಸುತ್ತೆ. ದೇರ್ ಆರ್ 7% ಸಿಮಿಲರ್ ಡಿಫರೆಂಟ್ ವೇ ಮಂಡೇ ಟು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ. ಓಕೆ. ಸೊ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ 7%. ತುಂಬ ಟೈಮ್ ವೇಸ್ಟ್ ಆಯಿತು. ಬಟ್ ಏನು ಮಾಡಿಲ್ಲ. ಓಕೆ. ಸ್ಟಾರ್ಟಿಂಗ್ from ಈಗ ಬಟ್ ನಾವು assume that they attend the same month of the year. Okay. 3% attend between V and R. Neither V and R are first and last to attend. So 3%, 1 2 3 V and R or V. Okay. Number of person who attend before P is same as the number of person who attend after S. Before P, after S. Before P, before P, after S. Okay. P P attend the seminar after R, but immediately before T. After R, immediately before T. After R, immediately before T. P. So P after R. R P R immediately before P. Before T. So 2. So yes. So immediately before P. T. 3 ಆಗಲ್ಲ. Q did not attend the seminar after U. Q. Oh, how many attend the between P and U? 3%. 3 3 3 3 3 3. In a certain way, R is related to T. Okay, R is related to T. T is related to P. P is related to S. P is related to the following. P is related to T. P is related to T. Next. On which day Q attend? Q attend on Monday.
Who attend the seminar on Thursday? Next, which of the statement is true? You attend the Monday, no. Only 2% attend before. Yes. I attend of Friday. Yes, attend after Friday, no, on the Friday. Next, only few walking is running. Only few walking is running. Some running is not jogging. Some running is not jogging. No, what walking is jogging. No, walking is jogging. No, some walking is jogging. Some walking is jogging. There are next. All leaves are flowers. All leaves are flowers. Only few flowers. Only few flowers are branches. Some branches are tree. Okay, all flowers are tree. All flowers are tree. No flower is tree. No flower is tree. Neither. All and no ಗೆ relation ಇಲ್ಲ. Next, all tiles are floors. All tiles are floors. Only few floors are paints. Only few floors are paints. Only few floors are paints. Some tiles are paints. Some tiles are paints. No tiles are paints. No tiles are paints. Some are no. Some tiles are paints. Some tiles are paints. Neither are tiles are paints. So yes, next save. ಇದು ಆಮೇಲೆ ಮಾಡೋಣ ವಿಚಿತ್ರ ಮಾಡೋಣ ಇದೊಂದು ಮಾಡೋಣ ಏಜ್ 8% member age of only 2 married. Okay, 2 married, 8%. Okay, either both or none of the parent are okay. Amu is father-in-law of Rahul. Amu is father-in-law of Rahul. Amu is father-in-law of Rahul, who is brother-in-law of Ravi. Rahul, who is brother-in-law of Ravi. Okay, Rahul, brother-in-law Ravi. Priya is the sister of Ravi and Kiran. Okay, Priya, Kiran, Ravi. Karan, okay, Karan. Karan is maternal uncle of Vani. Maternal uncle. Karan. Vani. Yeah. Maternal uncle of Monu is brother-in-law of Vanu. Monu is brother-in-law of Banu. Okay, brother-in-law of Banu. Okay. Banu, who is the mother of Priya? Banu is mother of Priya. Manu is brother-in-law. Manu is brother-in-law. Priya, Amu has only one son. Amu has only one son. Ravi is female ಹಂಗಾದ್ರೆ. Okay. Amu who is mother-in-law of Priya. Manu is dash to Ravi. Is dash to Ravi uncle, maternal uncle. No, paternal uncle. Manu is brother-in-law of Banu. Paternal uncle. Banu. None of this. Manu is brother-in-law of Banu, who is mother of Priya. Mother of Priya. Manu is brother-in-law of Banu. Paternal uncle. Karan. Raviಗೆ. None of this. ಏನದು ಕ್ವಶನ್ ಏನದು ಮನು is okay, correct. Next, how many male members? 1 2 3 4 can be determined. Vani is male gender, okay, male. Then how Amu is related to Vani? Amu is related to Amu is grandfather. Vani danger, okay. So 2 ಅಟೆಂಡ್ ಮಾಡೋಕ್ಕಾಗಿಲ್ಲ, ಮಾಡ್ಬೋದಿತ್ತೇನೋ. ಇದ್ಯಾವುದು ಸಜೆಷನ್, ಇದನ್ನು ಮಾಡೋಕ್ಕಾಗಲ್ಲ. ಓಕೆ, ಕರೆಕ್ಟ್ 71. ವೆಲ್ ರಾಂಗ್. ನಂದು ಇಷ್ಟು ದಿನ ಎಕ್ಸಾಮ್ ಬರ್ದಿರೋದ್ರಲ್ಲಿ ಅಕ್ಯುರೇಸಿ ಇಷ್ಟೊಂದು ಖರಾಬ್ ಆಗಿರ್ತಿದೆ ಎಕ್ಸಾಮ್ ಅನ್ಕೋ. ಸೊ 71, 83 attempts, 12 wrong. ಸೊ ಸ್ಕೋರ್ ಬಂದ್ಬಿಟ್ಟು 68. ಬಟ್ 70 ಸ್ಕೋರ್ ಮಾಡೋ ಅಂತ ಮಾರ್ಕ್ ಇದು. ಮೇ ಬಿ ಇಂಗ್ಲೀಷಲ್ಲಿ ರಾಂಗ್ ಆಯ್ತು ಅನ್ಕೋತೀನಿ. ಯಾವ್ದ್ರಲ್ಲಿ ರಾಂಗ್ ಆಗಿರ್ಬೋದು, ಅಥವಾ
ವಿ ಕ್ವಾಂಟ್. ಸೊ ಇದು ರಿಸಲ್ಟ್ ಬಂದಾಗ್ನ ಅಟ್ಯಾಚ್ ಮಾಡ್ತೀನಿ. ನೀವು ಡೇಟ್ ನೋಡಿ ಇಲ್ಲಿ. ನಾನು ಅಟೆಂಡ್ ಮಾಡಿದ 8/1/2025. ಮೇ ಬಿ ನಾಳೆ ಯಾವ್ದು ರಿಸಲ್ಟ್ ಬರುತ್ತೆ. 10th ಈಗ ಅಂದ್ರೆ ನಾಳೆ ಮಿಡ್ ನೈಟ್ ನಾಳೆ ಮಿಡ್ ನೈಟ್ ರಿಸಲ್ಟ್ ಬರುತ್ತೆ. ಸೊ ಅವಾಗ ಇದನ್ನ ಅಟ್ಯಾಚ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. 68 ಲಾಸ್ಟ್ ಮಾರ್ಕಲ್ಲಿ 70 ಇದ್ದೆ. ಒಂದು ನಿಮಿಷ ನಾನು ಮಾರ್ಕ್ ಪ್ರೋಗ್ರೆಸ್ ತೋರಿಸ್ತೀನಿ. ಇಸ್ ಮೈ ಪ್ರೋಗ್ರೆಸ್ ರಿಪೋರ್ಟ್. ಸೊ ದಿಸ್ ಈಸ್ ಮೈ ಪ್ರೋಗ್ರೆಸ್ ರಿಪೋರ್ಟ್. ಸೊ ಇವಾಗ 8th 7th ಮಾರ್ಕ್ ಹಾಕಿದ್ದೀನಿ. 4th ಲಾಸ್ಟ್ ಮಾರ್ಕ್ ಹಾಕಿದ್ದು ಅದು ಟೆಕ್ಸ್ಟ್ ಬುಕ್ ಲೈವ್ ಮಾರ್ಕಿನೇ. 70 ಸ್ಕೋರ್ ಬಂದಿತ್ತು. ಪರ್ಸೆಂಟೇಜ್ ನೋಡಲಿಲ್ಲ. ಇವಾಗ ಬರೀತೀನಿ 82 86 ಇದೆ. ಸೊ ಫಸ್ಟ್ ಮಾರ್ಕ್ ನೋಟಿಫಿಕೇಶನ್ ಬಂದಾಗ 46 ಸ್ಕೋರ್ 68 ಪರ್ಸೆಂಟೈಲು ಅಂಡ್ 71% ಅಕ್ಯುರಸಿ. ನೆಕ್ಸ್ಟ್ 88% ಅಕ್ಯುರಸಿ. ನೆಕ್ಸ್ಟ್ 93% ಅಕ್ಯುರಸಿ. ಸೊ ಇವತ್ತು ಸ್ಕೋರ್ ಬಂದ್ಬಿಟ್ಟು 68 ಬಂದಿದೆ. ಅಕ್ಯುರಸಿ ಕಮ್ಮಿ ಆಯಿತು. 90% ಅಕ್ಯುರಸಿ. ಮೇ ಬಿ ಇಂಗ್ಲೀಷ್ ಅನ್ಸುತ್ತೆ. ಸೊ ಇದಿಷ್ಟು ಇವತ್ತಿಗೆ. ಥ್ಯಾಂಕ್ ಯು. ನೋಡೋಣ ರಿಸಲ್ಟ್ ಬಂದಾಗ. ರಿಸಲ್ಟ್ ಬಂದಿದೆ ಅಂದರೆ ಇವತ್ತು 10 ಅಲ್ವಾ, 10ಗೆ ಬಂದಿದೆ. ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇದನ್ನು. ಸೊ ನೀವು ಇಲ್ಲಿ ನೋಡ್ಬೋದು 68 ಅಂತೆ ಸ್ಕೋರು. ಬಟ್ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಜನ ಮಾರ್ಕ್ ಹಾಕ್ತಾರೆ ಆನ್ಲೈನ್ ಲೈವ್ ಮಾರ್ಕು. ನೀವು ಬೇರೆ ಪ್ಲಾಟ್ಫಾರ್ಮಲ್ಲಿ ನೋಡಿದ್ರೆ ಲೈವ್ ಮಾರ್ಕ್ ಇಷ್ಟು ಜನ ಹಾಕಿರಲ್ಲ. ಅಂದರೆ 10,000 ಆ ಥರ ಇರ್ತಾರೆ. ಬಟ್ ಇಲ್ಲಿ ನೋಡಿ 37,403 ಜನ ಹಾಕಿದ್ದಾರೆ. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರೋ ಮಾರ್ಕ್ನ ಲೈವ್ ಮಾರ್ಕ್ ಯಾವುದೇ ಆಗಲಿ ಮಿಸ್ ಮಾಡೋಕೆ ಹೋಗ್ಬೇಡಿ. ಅಂಡ್ ತುಂಬ ತಲೆನೂ ಕೆಡಿಸ್ಕೊಬೇಡಿ ಕಮ್ಮಿ ಸ್ಕೋರ್ ಬಂತಂದರೆ. ನಿಮಗೆ ನಿಮ್ಮ ಲೆವೆಲ್ ಎಲ್ಲಿದೆ, ಅಂದರೆ ನಿಮ್ಮ ಅಕ್ಯುರಸಿ ಲೆವೆಲ್ ಏನು ಆ ಥರ ತಿಳ್ಕೊಳ್ಳೋಕ್ಕೆ ಅಂಡ್ ಅದನ್ನು ರೆಕ್ಟಿಫೈ ಮಾಡ್ಕೊಬನ್ನಿ ಅನಾಲಿಸಿಸು. ಸೊ ನಾನು ಹೇಗೆ ಅನಲೈಸ್ ಮಾಡಬೇಕು ಅಂತಲೂ ಒಂದು ವಿಡಿಯೋ ಮಾಡಾಕ್ತೀನಿ ಬೇಕಿದ್ರೆ. ಈಗ ನೋಡಿ ನಾನು 83 ಅಟೆಂಪ್ಟ್ ಇತ್ತು. ಇದೇ ಅನಿಸುತ್ತೆ ಫಸ್ಟ್ ಟೆಸ್ಟು. ಅಂದರೆ 85% ಅಕ್ಯುರಸಿ ಇರೋದು. ಬಟ್ ಇಟ್ಸ್ ಓಕೆ. ಫಸ್ಟ್ ಟೆಸ್ಟಲ್ಲಿ ನಂದು ಬರೀ 45 ಇತ್ತು. ಸೊ ಅದರಿಂದ 68 ಬಂದಿದ್ದೀನಿ ಅಂತಂದರೆ 20th 48 ಇದ್ದಿದ್ದು. ಸೊ ಆಲ್ಮೋಸ್ಟ್ 20 ಡೇಸಿಗೆ 70 ಟಚ್ ಆಗ್ತಿದ್ದೀನಿ ಎಲ್ಲ ಮಾರ್ಕಲ್ಲೂ. ನೀವು ನೋಡಿದರೆ ಗೊತ್ತಾಗುತ್ತೆ. ಅಂದರೆ ಲಾಸ್ಟ್ ಮಾರ್ಕು 70 ಪಾಯಿಂಟ್ ಸಮಥಿಂಗ್ ಬಂದಿತ್ತು. ಸೊ ಈ ಮಾರ್ಕು ಇಷ್ಟ ಬಂದಿತ್ತು. ಬಟ್ ನನಗೆ ತೊಂದರೆ ಕೊಡ್ತಿರೋದು ಏನು ಅಂದರೆ, ಸೊ ಇದು ಅಕ್ಯುರಸಿ ನಾನು ಎಕ್ಸಾಮಲ್ಲಿ ನೋಡ್ಕೋತೀನಿ. ಬಟ್ ಆದರೂ ಅಕ್ಯುರಸಿ ತುಂಬ ಕಮ್ಮಿ ಆಯಿತು ನೋಡಿ ಇಲ್ಲಿ. ನ್ಯೂಮರಿಕಲ್ ಎಬಿಲಿಟಿ 90 ಬಿಲೋ, ರೀಸನಿಂಗ್ ಎಬಿಲಿಟಿ 90 ಬಿಲೋ. ಸೊ ಇದೆರಡೂ 90 ಅಬೋವ್ ಇದ್ದಿದ್ರೆ ಇಂಗ್ಲೀಷ್ ಓಕೆ. ನನಗೆ 80% ಮೇಲ್ಗಿಂತ ಎಷ್ಟಿದ್ರು ಅಕ್ಯುರಸಿ ಓಕೆ. ನನಗೆ 80% ಇದ್ರೆ ಸಾಕು ಇಂಗ್ಲೀಷು. ನನಗೆ ಇಂಗ್ಲೀಷ್ ಬಗ್ಗೆ ಟೆನ್ಷನ್ ಇಲ್ಲ. 20 ಟಾರ್ಗೆಟ್ 20ಗಿಂತ ಜಾಸ್ತಿನೇ ಬಂದಿದೆ. ಬಟ್ ಇದೇ ನನಗೆ ಬೇಜಾರಾಗಿದ್ದು, ಇದು 25 ಟಾರ್ಗೆಟ್ ಇದ್ದಿದ್ದು. ಸೊ ಆಯಿತು ಟಾರ್ಗೆಟ್ ಅನ್ಕೊಂಡು 2 ಮಾರ್ಕ್ಸು ಅದು ಇಲ್ಲಿ ಕವರ್ ಮಾಡಿದೆ. ಇದು 30 ಟಾರ್ಗೆಟ್ ಇತ್ತಲ್ವಾ. ಸೊ ಒಂದು ಜಾಸ್ತಿನೇ ಅಟೆಂಪ್ಟ್ ಆಗಿತ್ತು. ಬಟ್ ಇಂಗ್ಲೀಷು ಮತ್ತು ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ ತುಂಬ ಕಮ್ಮಿ ಅಕ್ಯುರಸಿ ಆಗ್ಬಿಟ್ಟಿದೆ. ಏನೋ ತಪ್ಪು ಮಾಡಿದ್ದೀನಿ. ಬೇಗ ಮಾಡಬೇಕು ಅಂತ ಅರ್ಜೆನ್ಸಿಲೇನೋ. ಬಟ್ ಇರಲಿ, ಎಕ್ಸಾಮಲ್ಲಿ ನೋಡ್ಕೊಳ್ಳೋಣ. 90% ನೀವು ಇವೆರಡರಲ್ಲಿ ಕ್ವಾಂಟಲ್ಲಿ, ರೀಸನಿಂಗಲ್ಲಿ 90%ಗಿಂತ ಅಕ್ಯುರಸಿ ಕಮ್ಮಿ ಹೋಗಲೇಬಾರದು ಹೇಳಬೇಕು ಅಂದರೆ ಆ್ಯಕ್ಚುಲಿ. ಸೊ ಇದೊಂದು ನಾನು ರೆಕ್ಟಿಫೈ ಮಾಡ್ಕೋತೀನಿ. ಸೊ ಟೋಟಲ್ ಅಕ್ಯುರಸಿ ಇಷ್ಟು. ಬಟ್ ನನಗೆ ತೊಂದರೆ ಕೊಡ್ತಿರೋದು ಈ ಪರ್ಸೆಂಟೇಜ್. 80 to 90ನೇ ಸ್ಟಕ್ ಆಗಿದ್ದೀನಿ. 90ಯಿಂದ ಮೇಲೆ ಏರ್ತಿಲ್ಲ, 80ಯಿಂದ ಕೆಳಗೆ ಇಳಿತಿಲ್ಲ. ಸೊ ಟಾರ್ಗೆಟ್ ಇದ್ದಿದ್ದು ನಂದು 75 ಮಾರ್ಕ್ಸ್. ಫಸ್ಟಿಂದ ಮಾರ್ಕ್ ಅವರಿಗೆ ಹೇಳಿದ್ದೀನಿ. ಬಟ್ ಇವಾಗ ಆ ಟಾರ್ಗೆಟ್ನ ನಾನು ಇನ್ಕ್ರೀಸ್ ಮಾಡಿಕೊಂಡು 80 ಮಾಡ್ಕೊತಿದ್ದೀನಿ. ಮೇ ಬಿ ಅವಾಗಲಾದರೂ ಮೋಸ್ಟ್ಲಿ 75 ರೀಚ್ ಆಗ್ತೀನಿ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು 75 ಈ ಎಕ್ಸಾಮಲ್ಲೇ ಈ ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗಲ್ಲಿ ಯಾವುದೂ ತಪ್ಪಾಗಿಲ್ಲ ಅಂದರೆ ಇನ್ನೂ ನನಗೆ 7 ಪಾಯಿಂಟ್ ಸಮಥಿಂಗ್ ಮಾರ್ಕ್ಸ್ ಬರೋದು. ಸೊ 75 ಅಂತೂ ಕ್ರಾಸ್ ಮಾಡ್ತಿದ್ದೆ. ಕ್ರಾಸ್ ಮಾಡಿದರೆ ಎಷ್ಟು ರ್ಯಾಂಕ್ ಬರೋದು ಅಂತ ತೋರಿಸ್ತೀನಿ ನೋಡಿ. 75ಗೆ 2558 ರ್ಯಾಂಕು. ಸೊ ಅಷ್ಟನ್ನ ಡಿವೈಡ್ ಮಾಡಿ ಇಲ್ಲಿ 2558 ಅಂತಂದರೆ ಲೆಸ್ ಗ್ರೇಟರ್ ದ್ಯಾನ್ 90% ಆಗುತ್ತೆ. 2558 ಇಲ್ಲಿ ಇದು 3740 ಓದಿ 3740 ಅಂತ ಅನ್ಕೊಂಡ್ರು ಇನ್ನೂ ಜಾಸ್ತಿ ರ್ಯಾಂಕೇ ಬರುತ್ತೆ ಅನ್ಕೊಂಡ್ರು 00 ಕ್ಯಾನ್ಸಲ್ ಆಗಿ 90%ಗಿಂತ ಜಾಸ್ತಿ ಬರುತ್ತೆ. ಗೊತ್ತಾಯ್ತು ಅನ್ಕೊಳ್ತೀನಿ. ಅದಕ್ಕೆ ನಾನು 75 ಒಂಥರ ಸೇಫ್ ಟಾರ್ಗೆಟ್ ಅನ್ನೋದು ಏನಕ್ಕೆ ಅಂದರೆ, ನಾನು ಅದಕ್ಕೆ ನೀವು 75 ಹೋದರೆ ಯಾವುದೇ ಮಾರ್ಕ್ ಇರಲಿ 90% ಮೇಲೆ ಇರ್ತೀರ ಈ ಕ್ಲರ್ಕ್ ಲೆವೆಲಲ್ಲಿ. ಸೊ ಓಕೆ, ಏನು ತಪ್ಪಾಗಿದೆ ಅಂತ ನೋಡೋಣ ಈಗ. ಓಕೆ, ಇಂಗ್ಲೀಷು ನನಗೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ದ ಕಂಪನಿ ಇಂಡಿಯಾ ವರ್ಕ್ ಎಕ್ಸಾಕ್ಟ್ಲಿ ಲೈಕ್ ಆಲ್ ದ ಅಬೌವ್ ಅನ್ಸುತ್ತೆ. ಅಂದ್ಕೊಂಡೆ ಆಲ್ ದ ಅಬೌವ್ ಅಂತ. ಬಟ್ ಇಲ್ಲಿ ನೋಡಿ ಇವರು ಹೆಂಗೆ ಕೊಟ್ಟವ್ರೆ ಅಂತಂದರೆ, ನಿಮಗೆ ಇಲ್ಲಿ ಕಟ್ ಆಗಿದೆ, ಸಾರಿ. ಇಂಡಸ್ಟ್ರಿ ಬೋತ್ ಬಿಗ್ ಕಂಪನೀಸ್ ಆ್ಯಂಡ್ ಸ್ಟಾರ್ಟಪ್ಸ್ ಆರ್ ಬಿಕಮಿಂಗ್ ಎಕ್ಸಾಕ್ಟ್ಲಿ ಲೈಕ್ ಅಂತ ಕೊಟ್ಟಿದ್ದಾರೆ. ನಾವೇನು ಅನ್ಕೋಬೇಕು, ಬಿಗ್ ಕಂಪ್ನಿ ಆ್ಯಂಡ್ ಸ್ಟಾರ್ಟಪ್ಸ್ ಅಂತ ಐತೆ. ಸ್ಟಾರ್ಟಪ್ಸು ನಾನು ಇಲ್ಲಿ ಎಕ್ಸಾಂಪಲಿಗೋಸ್ಕರ ಇಲ್ಲಿ ಪ್ರೈವೇಟ್ ಬ್ಯಾಂಕ್ ಆರ್ ಟೆಲಿಕಾಮ್ ಕಂಪನೀಸ್ ಎಕ್ಸಾಂಪಲ್ ಇದೆ. ಸೊ ಸ್ಟಾರ್ಟಪ್ ಇಲ್ಲಿಂದ ದಂಡ ಇಲ್ಲಿಂದ ದಂಡ. ನೆಕ್ಸ್ಟ್ 10th ಒನ್ನು ಎರರ್ ಡಿಟೆಕ್ಷನ್ ನನಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇದು ಎರರ್ ಡಿಟೆಕ್ಷನ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಪ್ಯಾರಾಜಂಬಲ್ ತಪ್ಪು ಮಾಡಿದ್ದೀನಿ. ಪ್ಯಾರಾಜಂಬಲ್ ನಂದು ಯಾವಾಗಲೂ ತಪ್ಪಾಗುತ್ತೆ. ಓಕೆ,
ಏನಿದು 7th ಒನ್ ಅಂತ ಆನ್ಸರ್ ಶೀಟ್ ಇಲ್ಲ. ಸೊ ಚೆಕ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಮಾಡ್ಬೋದಿತ್ತು ಜೊತೆ. ಏಷ್ಯಾ ಅಂಡ್ ಯುರೋಪ್ ದ ಡಿವೈಸಸ್ ಆರ್ ನಾಟ್ ಯೂಸ್ಡ್ ಅನ್ಲೆಸ್ ದ ನೀಡ್ ಈಸ್. ಇದು ನಾನೇ ಸ್ಕಿಪ್ ಮಾಡಿದ್ದು, ನಮಗೆ ಗೊತ್ತಾಗ್ಲಿಲ್ಲ ಅಂತ. ಅನ್ಲೆಸ್ ದ ನೀಡ್ ಈಸ್ ಅಫ್ಲಿಕ್ಟೆಡ್ ಬೈ ದ ಪೇಷಂಟ್ಸ್ ಮೆಡಿಕಲ್ ಡೆನ್ಸಿಟಿ. ಓಕೆ, ಒಳ್ಳೇದಾಯ್ತು, ಸ್ಕಿಪ್ ಮಾಡಿದ್ದು. ನೆಕ್ಸ್ಟ್, ವೆಲ್ ಸೇಫ್ಟಿ ಡ್ಯಾಶ್ ಕನ್ಸ್ಯೂಮರ್, ಇದು ನಂಗೆ ಗೊತ್ತಾಗ್ಲಿಲ್ಲ. ಬಟ್ ಕರೆಕ್ಟಾಗಿ ಹಾಕಿದ್ದೀನಿ. ಇಟ್ಸ್ ಓಕೆ. ನೆಕ್ಸ್ಟ್, ಸ್ವಲ್ಪ ಇಂಗ್ಲೀಷಲ್ಲಿ ನನ್ನ ಸ್ಪೀಡ್ ಜಾಸ್ತಿ ಆದರೆ ಮೇ ಬಿ ಈ ಥರ 2-3 ಕ್ವಶನ್ಸ್ ಯಾವಾಗಲೂ ಉಳ್ಕೊಳ್ಳುತ್ತೆ, ಅವನ್ನು ಅಟೆಂಡ್ ಮಾಡ್ತೀನಿ ಅನ್ಸುತ್ತೆ. ಬಟ್ ನಂಗೆ ದುರಸ್ತಿ ಇಲ್ಲ, 20 ಸಾಕು ನಂಗೆ ಇಂಗ್ಲೀಷಲ್ಲಿ. ನೆಕ್ಸ್ಟ್, ಕ್ವಾಂಟಲ್ ತಪ್ಪಾಗಿರೋದು ನೋಡೋಣ. ಸೊ ಸಿಂಪ್ಲಿಫಿಕೇಶನ್ ತಪ್ಪು ಮಾಡಿದ್ದೀನಿ. ಇದೇನು 20-45, ಇನ್ನು ಮಾಡಿದಾಗಲೇ ತಪ್ಪು ಅಂತ ಅನ್ನಿಸ್ತಿತ್ತು. 900, 7-3-21. ಸೊ 21 900 ಹೋದರೆ ಇನ್ನು 690. 690 ಇದೊಂದು 60, 690 60 750, 1050, 1050 7 30. ಸೊ 105/3, 3 3 35 25 ಹಾಕಿದ್ದೀನಿ ನೋಡಿ. ಬಾಯಲ್ಲೇ ಕ್ಯಾಲ್ಕುಲೇಟ್ ಮಾಡಿದೆ. ಈಗ ಅವಾಗ ಪೆನ್ ಹಿಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಲ್ಲ, ಹಂಗೇನೆ ಏನು ಮಾಡೋಂಗಿಲ್ಲ, ಟೈಮು ಕರೆಕ್ಟಾಗಿರಬೇಕು. ಸೊ ಬೋಟ್ ಇದು ಹೇಗೆ ತಪ್ಪಾಯಿತು? 2 ಕಿಲೋಮೀಟರೇ ಬಂತಲ್ವಾ ಸ್ಟ್ರೀಮ್ ಸ್ಪೀಡ್ ಆಫ್ ಸ್ಟ್ರೀಮು 2 ಬರಲ್ವಾ? 45 ಇದೆ. 40/5 ಅಂತಂದರೆ 9. ಸೊ ಎಕ್ಸ್ ಪ್ಲಸ್ ವೈ 9 ಆಗುತ್ತೆ. ಓಕೆ, 35 ಇದೆ. 5 ಅಂದರೆ ಎಕ್ಸ್ ಮೈನಸ್ ವೈ 7 ಆಗುತ್ತೆ. ಸೊ -5 ಕ್ಯಾನ್ಸಲ್ ಬೇಡ, ಮೈನಸ್ಸೇ ಮಾಡೋಣ. ಅಂದರೆ ಎಕ್ಸ್ನೇ ಕ್ಯಾನ್ಸಲ್ ಮಾಡೋಣ, ವೈ ಸ್ಟ್ರೀಮ್ ಅಲ್ವಾ. ಸೊ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ ಪ್ಲಸ್ 2y. ಸೊ ಮೈನಸ್ ಮಾಡಿದರೆ ಎಷ್ಟು ಬಂತು? 9 - 7. 9 - 7 ಅಂದರೆ 2. y ಈಕ್ವಲ್ಸ್ 1. 1 ಈಸ್ ಲೆಸ್ ದೆನ್, ಶಿಟ್, 2 ಈಸ್ ಗ್ರೇಟರ್ ದೆನ್ ಬರುತ್ತೆ. ಅದು ಬರಿಬೇಕಿದ್ರೆ ಅದು ಏನಾಗುತ್ತೋ ಗೊತ್ತಿಲ್ಲ. ಸ್ಪೀಡಾಗಿ ಮಾಡ್ಬೇಕಂತ ಎಲ್ಲ. ಇದನ್ನು ತಪ್ಪು ಮಾಡಿದ್ದೀನಿ. ಇದು ಪೈ ಚಾರ್ಟ್ ಬೇಕು, ಹಂಗೆ ಸಾಲ್ವ್ ಮಾಡೋಕ್ಕಲ್ಲ. ಸೊ ಬಿಡಿ, ನೆಕ್ಸ್ಟ್ ನೋಡೋಣ. ಪಜಲ್ ತಪ್ಪಾಗೈತಾ? ಸೊ ಇದು ಕರೆಕ್ಟಾಗಿ ಓದಿರಲ್ಲ ಅರ್ಜೆಂಟಲ್ಲಿ. ಅದು ಎಲ್ಲ ಕರೆಕ್ಟ್ ಆಗಿದೆ, ಇದೊಂದು ತಪ್ಪಾಗಿದ್ರೆ ಅಂದರೆ ಏನೋ ಮಿಸ್ ಆಗಿರುತ್ತೆ. ಓಕೆ, ಅದು ನನ್ನ ಶೀಟ್ ಇಲ್ಲ ಸಾಲ್ವ್ ಮಾಡಿರೋದು. ನೆಕ್ಸ್ಟ್, ಮನು ಇಸ್ ಡ್ಯಾಶ್ ಆಫ್ ರವಿ, ಇದು ಕೂಡ ಸಾಲ್ವ್ ಮಾಡಿರೋದೆ. ಇದು ಮ್ಯಾಟರ್ನಲ್ ಅಥವಾ ಪ್ಯಾಟರ್ನಲ್ ಅಂತ ಡೌಟ್ ಇತ್ತು. ನಾನು ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದೆ. ಮೇ ಬಿ ಮ್ಯಾಟರ್ನಲ್ ಅಂಕಲ್ ಅನ್ಸುತ್ತೆ. ಮ್ಯಾಟರ್ನಲ್ ಅಂಕಲ್. ಓಕೆ, ನೆಕ್ಸ್ಟ್, ದ ಲಿಸ್ಟ್ ಇದನ್ನೂ ಸಾಲ್ವ್ ಮಾಡಿರೋದೇ ನಾನು ತಪ್ಪು ಮಾಡಿದ್ದೀನಿ. ಇದೊಂದು ಏನೋ ತಪ್ಪು ಮಾಡಿದ್ದೀನಿ. ಏನಿದು? ಇಫ್ ಆಲ್ ದ ನಂಬರ್ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ಫ್ರಮ್ ಲೆಫ್ಟ್ ಟು ರೈಟ್ ಅಸೆಂಡಿಂಗ್ ಆರ್ಡರ್, ವಿಚ್ ಆಫ್ ಅಸೆಂಡಿಂಗ್ ಆರ್ಡರ್? ಅಸೆಂಡಿಂಗ್ ಅಂತ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್, ಲೆಫ್ಟ್ ಟು ರೈಟ್. ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು ಬರುತ್ತೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಸಮ್ ಆಫ್ ಆಲ್ ದ 3 digits ನಂಬರ್ ವಿಚ್ ಇಸ್ ಥರ್ಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್? 10 14 90 ಕೊಟ್ಟಿದ್ನಾ? ಅದು ತಪ್ಪು ಮಾಡಿದ್ದೀನಿ ನೋಡಿ. ಈ ಥರ ಸಿಲಿ ಮಿಸ್ಟೇಕ್ಸ್ ಇವು 4 ತಪ್ಪಾಗಿ ಕರೆಕ್ಟ್ ಆಗಿದ್ರೆ ಒಂದು 90% ಮೇಲೆ ಹೋಗೋದು ಇವತ್ತು.